ಬೆಂಗಳೂರು ನಗರದಲ್ಲಿ ನಡೆದ ಈ ಘಟನೆಯನ್ನ ಕೇಳಿದ್ರೆ ಮೊದಲಿಗೆ ನಗೆಯೇ ಬರುತ್ತೆ. ಆದ್ರೆ ಸ್ವಲ್ಪ ಆಲೋಚನೆ ಮಾಡಿದ್ರೆ ನಿಜಕ್ಕೂ ಆತಂಕ ಹುಟ್ಟಿಸುವಂತ ವಿಷಯ. ರೀಲ್ಸ್ ಹುಚ್ಚು ಎಷ್ಟು ದೂರ ಹೋಗಿರಬಹುದು ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ ಅಂತಿದೆ. ವೈರಲ್ ಆಗುವ ಹುಚ್ಚು ಬೆಂಗಳೂರು ನಗರದ ಒಂದು ಶಾಂತ ಪ್ರದೇಶದಲ್ಲಿ ವಾಸಿಸುತ್ತಿದ್ದಂತಹ ಒಂದು ಕುಟುಂಬ. ಹೊರಗಿನಿಂದ ನೋಡಿದ್ರೆ ತುಂಬಾ ಸಾಮಾನ್ಯ ಸೌಮ್ಯ ಕುಟುಂಬ ಅನ್ನಿಸ್ತಾ ಇತ್ತು. ಮನೆಯಲ್ಲಿದ್ದವರು ಗಂಡ, ಹೆಂಡತಿ ಮತ್ತೆ ಅವರ ತಂದೆ ತಾಯಿ. ಎಲ್ಲವೂ ಸರಿಯಾಗಿ ನಡೆಯುತ್ತಿದ್ದಂತೆಯೇ ಕಾಣಿಸ್ತಾ ಇತ್ತು. ಆದ್ರೆ ಆ ಮನೆಯೊಳಗೆ ನಿಧಾನವಾಗಿ ಒಂದು ಹುಚ್ಚು ಹಿಡಿದಿತ್ತು. ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಬೇಕು ಅನ್ನೋ ಹುಚ್ಚು. ರೀಲ್ಸ್ ಹುಚ್ಚಿನ ಆರಂಭ. ಆ ಮನೆಯ ಮಗಳು ದಿನವೂ ಮೊಬೈಲ್ ಹಿಡಿದುಕೊಂಡು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಂತ ನೋಡ್ತಾ ಇದ್ಲು. ಯಾರು ಯಾವ ರೀಲ್ಸ್ ಮಾಡ್ತಾರೆ, ಹೇಗೆ ವೈರಲ್ ಆಗ್ತಾರೆ ಅಂತ ಅವಳು ಗಮನಿಸ್ತಾ ಇದ್ಲು. ನಾವು ಕೂಡ ಒಂದು ವಿಭಿನ್ನ ವಿಡಿಯೋ ಮಾಡಿದ್ರೆ ಒಂದು ದಿನದಲ್ಲಿ ಸ್ಟಾರ್ ಆಗಬಹುದು ಅಂತ ಅವಳು ತನ್ನ ಗಂಡನಿಗೆ ಹೇಳ್ತಾ ಇದ್ಲು. ಮೊದಲು ಸಣ್ಣ ಸಣ್ಣ ವಿಡಿಯೋ ಮಾಡ್ತಾ ಶುರು ಮಾಡಿದ್ಲು. ಆದರೆ ಯಾವುದೇ ವಿಡಿಯೋ ಕೂಡ ವೈರಲ್ ಆಗಲಿಲ್ಲ. ಅದಕ್ಕೆ ಅವಳು ಬೇಸರ ಪಟ್ಟು ಹೇಳಿದ್ಲು, ಏನಾದರೂ ವಿಭಿನ್ನವಾಗಿ ಮಾಡಬೇಕು, ಜನ ಬೆಚ್ಚಿ ಬೀಳೋ ತರ ಇರಬೇಕು. ಆಮೇಲೆ ಬಂತು ನೋಡಿ ಒಂದು ಅಪಾಯಕಾರಿ ಐಡಿಯಾ. ಒಂದು ದಿನ ಯುಗಾದಿ ಮತ್ತು ರಂಜಾನ್ ಹಬ್ಬ ಹತ್ತಿರ ಬರ್ತಾ ಇದ್ದಂಗೆ ಬಸ್ ಟಿಕೆಟ್ ಸಮಸ್ಯೆ ಬಗ್ಗೆ ಮಾತು ಶುರುವಾಗ್ತಾ ಇತ್ತು. ಅವಳಿಗೆ ಏಕಾಏಕಿ ಒಂದು ಐಡಿಯಾ ಹೊಳಿತು. ಅದೇನೆಂದ್ರೆ, ಇದನ್ನ ಜನರಿಗೆ ಯಾಕೆ ತೋರಿಸಬಾರ್ದು? ಟಿಕೆಟ್ ಸಿಗದೆ ಇದ್ರೆ ಜನರು ಮನುಷ್ಯನನ್ನೇ ಕೊರಿಯರ್ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ ಅಂತ. ಮೊದಲು ಎಲ್ರು ನಕ್ಕರು. ಆದ್ರೆ ನಿಧಾನವಾಗಿ ಆ ಯೋಚನೆ ಸತ್ಯ ಆಗೋ ದಾರಿಗೆ ಬಂತು. ಆಮೇಲೆ ನೋಡಿ ತೆಗೆದುಕೊಂಡದ್ದು ಭಯಾನಕ ನಿರ್ಧಾರ. ಅವರು ಯಾರನ್ನೋ ಹುಡುಕಬೇಕಾಗಿತ್ತು. ಆದ್ರೆ ಮನೆಯಲ್ಲೇ ಒಬ್ಬ ವೃದ್ಧ ವ್ಯಕ್ತಿ ಇದ್ರು, ಆ ಮಗಳ ತಂದೆ. ಅವರಿಗೆ ಏನೂ ಆಗಲ್ಲ, ಸ್ವಲ್ಪ ಹೊತ್ತಿಗೆ ಚೀಲದೊಳಗೆ ಇರ್ತಾರೆ ಅಂತ ತಮ್ಮನ್ನೇ ಸಮರ್ಥಿಸಿಕೊಂಡ್ರು. ಆ ವೃದ್ಧ ವ್ಯಕ್ತಿಗೆ ಮೊದಲಿಗೆ ಅಸಹ್ಯವಾಯಿತು. ಆದ್ರೆ ಮನೆಯವರ ಒತ್ತಾಯಕ್ಕೆ ಕೊನೆಗೂ ಕೂಡ ಅವರು ಒಪ್ಪಿಕೊಂಡಿದ್ರು. ಮುಂದಿನ ದಿನ ಅವರು ಒಂದು ದೊಡ್ಡ ಚೀಲ ತೆಗೆದುಕೊಂಡು ಬೆಂಗಳೂರು ವೈಯಲಿಕಾವಲ್ ಭಾಗದಲ್ಲಿರುವಂತಹ ಕೊರಿಯರ್ ಕಚೇರಿಗೆ ಬಂದರು. ಅದರೊಳಗೆ ಒಬ್ಬ ಜೀವಂತ ಮನುಷ್ಯ ಇದ್ರು. ಸಿಬ್ಬಂದಿ ಕೇಳಿದ್ರು, ಎಷ್ಟು ದೊಡ್ಡ ಪ್ಯಾಕೇಜ್ ನಲ್ಲಿ ಏನಿದೆ ಅಂತ. ಕುಟುಂಬದವರು ಉತ್ತರ ಕೊಡಲಿಲ್ಲ. ಆದ್ರಿಂದ ಸಿಬ್ಬಂದಿಗೆ ಅನುಮಾನ ಬಂದಿತ್ತು. ಆಮೇಲೆ ನೋಡಿ ಸತ್ಯದ ಬಹಿರಂಗವಾಗಿತ್ತು. ಸಿಬ್ಬಂದಿ ಪ್ಯಾಕೇಜ್ ತೆರೆದಾಗ ಅವರ ಕಣ್ಣುಗಳೇ ಬಿಟ್ಟುಕೊಂಡ್ರು. ಅದರೊಳಗಿಂದ ಒಬ್ಬ ವೃದ್ಧ ವ್ಯಕ್ತಿ ಎದ್ದು ಕುಳಿತರು. ಅವರು ಉಸಿರಾಡಲು ಕೂಡ ಕಷ್ಟಪಡ್ತಾ ಇದ್ರು. ಆ ಕ್ಷಣದಲ್ಲಿ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ರು. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಪೊಲೀಸರು ಸ್ಥಳಕ್ಕೆ ಬಂದು ಕುಟುಂಬವನ್ನ ಠಾಣೆಗೆ ಕರೆದೊಯ್ದರು. ಅಲ್ಲಿ ವಿಚಾರಣೆ ನಡೆದಾಗ ತಿಳಿದು ಬಂದ ವಿಷಯ ಏನಂದ್ರೆ, ಕುಟುಂಬದವರು ಹೇಳಿದ ಕಾರಣ ಕೇಳಿ ಪೊಲೀಸರು ಕೂಡ ಅಚ್ಚರಿಪಟ್ಟರು. ರೀಲ್ಸ್ ಮಾಡಲು ಇದನ್ನೆಲ್ಲ ಮಾಡಿದ್ದೇವೆ ಅನ್ನೋ ವಿಷಯ. ತಮ್ಮ ತಪ್ಪು ಗೊತ್ತಾದ ನಂತರ ಕುಟುಂಬದವರು ಪೊಲೀಸರ ಮುಂದೆ ಕ್ಷಮೆ ಯಾಚಿಸಿದರು. ಪೊಲೀಸರು ಕಠಿಣ ಎಚ್ಚರಿಕೆ ನೀಡಿ ಅವರನ್ನ ಹೊರಗೆ ಕಳಿಸಿದರು. ಈ ಕತೆ ನಮಗೆ ಹೇಳೋ ಪಾಠ ಏನಂದ್ರೆ, ವೈರಲ್ ಆಗುವ ಹುಚ್ಚು ಜೀವಕ್ಕೂ ಅಪಾಯ ತರುವ ಮಟ್ಟಕ್ಕೆ ಹೋಗಬಾರದು. ಸಾಮಾಜಿಕ ಜಾಲತಾಣ ಮನರಂಜನೆಗಾಗಿ, ಅದು ಅಪಾಯಕ್ಕಲ್ಲ. ಕುಟುಂಬದವರ ಜೀವದ ಜೊತೆ ಯಾವತ್ತೂ ಕೂಡ ಆಟ ಆಡೋದು ಸರಿಯಲ್ಲ. ಒಂದು ವಿಡಿಯೋಗೆ ಒಂದು ಜೀವದ ಬೆಲೆ ಕೊಡಬಾರದು. ಇವತ್ತು ಲೈಕ್ಸ್, ವ್ಯೂಸ್, ಫಾಲೋವರ್ಸ್ಗಾಗಿ ಜನರು ಏನೇನೋ ಮಾಡ್ತಾರೆ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಈ ವಿಡಿಯೋ ನನ್ನ ಕುಟುಂಬದವರಿಗೆ ಸುರಕ್ಷಿತನಾ? ಇದರಿಂದ ಯಾರಿಗಾದರೂ ಅಪಾಯ ಆಗ್ತದೆಯಾ ಅಂತ ಅಂದುಕೊಂಡ್ರೆ ಇಂತಹ ಘಟನೆಗಳು ಖಂಡಿತ ಆಗೋದಿಲ್ಲ. ಈ ಕತೆ ನಿಜವಾಗಿ ನಡೆದಿರುವಂತ ಘಟನೆ. ಇದನ್ನ ಕೇಳಿದ ನಂತರ ನಿಮಗೆ ಏನು ಅನ್ಸುತ್ತೆ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.